ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಪತ್ರಲೇಖನವನ್ನು ಹೇಗೆ ಬರೆಯಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ. ಪತ್ರಲೇಖನದಲ್ಲಿ 2 ವಿಧಗಳಿದ್ದಾವೆ. ಒಂದು ಔಪಚಾರಿಕ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ. ಔಪಚಾರಿಕ ಪತ್ರ ಅಂದರೆ ಮುಖ್ಯೋಪಾಧ್ಯಾಯರಿಗೆ ಬರೆಯುವಂಥ ಪತ್ರ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಬರೆಯುವಂಥವು ಹಾಗೂ ಕೆಲವು ವೇಳೆ ಸಂಘ ಸಂಸ್ಥೆಗಳಿಗೂ ಸಹ ಬರೆಯುವಂಥ ಔಪಚಾರಿಕ ಪತ್ರಲೇಖನವಾಗಿದೆ. ಇಂಗ್ಲೀಷಲ್ಲಿ ಇದನ್ನ ಫಾರ್ಮಲ್ ಲೆಟರ್ ರೈಟಿಂಗ್ ಅಂತ ಕರೆಯುತ್ತಾರೆ. ಪತ್ರಲೇಖನವನ್ನು ಹಾಗಾದರೆ ತೆಗೆದುಕೊಳ್ಳೋಣ. ವರ್ಗಾವಣೆ ಪತ್ರವನ್ನು ನೀಡುವಂತೆ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರವನ್ನು ಬರೆಯಿರಿ. ಈ ಪತ್ರಲೇಖನದ ಕ್ವಶನ್ ಏನಪ್ಪ ಅಂದರೆ, ನೀವು TC ತಗೋಬೇಕು. TC ತಗೋಬೇಕಾದ್ರೆ ನೀವು ಹೆಡ್ ಮಾಸ್ಟ್ರಿಗೆ ಒಂದು ಲೆಟರನ್ನು ಬರೀಬೇಕಾಗ್ತದೆ. ಅದನ್ನೇ ವರ್ಗಾವಣೆ ಪತ್ರ ಅಂತ ಕರಿತೀವಿ. ನೋಡೋಣ. ಮೊದಲಿಗೆ ಸ್ಟೆಪ್ಗಳನ್ನ ಗಮನಿಸೋಣ. ಮೊದಲಿಗೆ ಫ್ರಮ್ ಅಂತ ಕರಿತೀವಿ. ಇಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಇಲ್ಲಿ ಯಾವ ಹೆಸರನ್ನು ಕೊಟ್ಟು ಹೋದರೂ ಸಹ ಪತ್ರಲೇಖನದಲ್ಲಿ ಆಬಾಕ ಅಂತಲೂ ಸಹ ಬರಿಬೋದು, ಅಥವಾ ನಿಮ್ಮ ಹೆಸರನ್ನು ಸಹ ಬರಿಬೋದು. ಸಮರ್ಥ್ GK ಅಂತ ಇದೆ. ನಂಬರ್ 4, 3ನೇ ಅಡ್ಡ ರಸ್ತೆ, 8ನೇ ಮುಖ್ಯ ರಸ್ತೆ, ರಾಜಾಜಿನಗರ, 2ನೇ ಘಟ್ಟ, ಬೆಂಗಳೂರು. ನಾವು ಹಾಗಾದರೆ ಯಾರಿಗೆ ಪತ್ರವನ್ನು ಬರೀಬೇಕು ಅಂದರೆ ಇವರಿಗೆ. ಯಾರು ಅಂದರೆ ಇಲ್ಲೇ ಪತ್ರಲೇಖನದಲ್ಲಿ ಕೊಟ್ಟಿದ್ದಾರೆ ನೋಡಿ, ಮುಖ್ಯೋಪಾಧ್ಯಾಯರು ಅಂತ. ಮುಖ್ಯೋಪಾಧ್ಯಾಯರು ಹೈಸ್ಕೂಲ್ ಹೆಸರನ್ನ ಯಾವುದಾದ್ರೂ ಸಹ ನೀವು ಬರೀರಿ. ಯಾಕೆಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ. ಜನಪ್ರಿಯ ಪ್ರೌಢಶಾಲೆ, ವಿಜಯನಗರ, ಬೆಂಗಳೂರು. ನೀವು ಈ ಕಡೆ ದಿನಾಂಕವನ್ನು ಬರೆಯಬೇಕು. ದಿನಾಂಕ 11/2/2026. ಮಾನ್ಯರೇ ಅಂತ ಸಂಬೋಧಿಸಬೇಕು. ರೆಸ್ಪೆಕ್ಟೆಡ್ ಸರ್ ಮೇಮ್ ಅಂತೀವಲ್ಲ ಆ ರೀತಿ. ವಿಷಯ ವರ್ಗಾವಣೆ ಪತ್ರವನ್ನು ನೀಡುವಂತೆ ಇಲ್ಲಿ ಕೊಟ್ಟಿದ್ದಾರೆ. ವಿಷಯವನ್ನು ಮೊದಲೇ ವರ್ಗಾವಣೆ ಪತ್ರವನ್ನು ನೀಡುವಂತೆ ಕೋರಿ ಅಥವಾ ಮನವಿ ಅಂತಲೂ ಸಹ ಬರೀಬೋದು. ವಿಷಯ ವರ್ಗಾವಣೆ ಪತ್ರವನ್ನು ನೀಡುವಂತೆ ಮನವಿ ಅಥವಾ ಕೋರಿ ಅಂತಲೂ ಸಹ ಬರೀಬೋದು. ಪತ್ರದ ಒಡಲಲ್ಲಿ ಬಾಡಿ ಆಫ್ ದಿ ಲೆಟರ್, ನಾನು ತಮ್ಮ ಶಾಲೆಯ 9ನೇ ತರಗತಿ B ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ. ನಮ್ಮ ಪೋಷಕರು ಉಜಿರೆಯಲ್ಲಿದ್ದು ನಾನು ರಾಜಾಜಿನಗರ 2ನೇ ಘಟ್ಟದಲ್ಲಿರುವ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿದ್ದು ವಿದ್ಯಾಭ್ಯಾಸ ಮಾಡುತ್ತಿರುತ್ತೇನೆ. ಇಲ್ಲಿ ವಸತಿ ನಿಲಯದಲ್ಲಿ ಊಟೋಪಚಾರಗಳ ವ್ಯವಸ್ಥಿತಕರವಾಗಿಲ್ಲ. ಆದ್ದರಿಂದ ಆಗಾಗ ಅನಾರೋಗ್ಯದಿಂದ ಪೀಡಿತನಾಗಿರುತ್ತೇನೆ. ಇದನ್ನು ಗಮನಿಸಿದ ನನ್ನ ತಾಯಿ ತಂದೆಯವರು ಉಜಿರೆಗೆ ಆಗಮಿಸಿ ಅಲ್ಲೇ ವಿದ್ಯಾಭ್ಯಾಸ ಮುಂದುವರಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಆದ್ದರಿಂದ ನಾನು ನನ್ನ ವಿದ್ಯಾಭ್ಯಾಸವನ್ನು ಊರಿನಲ್ಲಿ ಮುಂದುವರಿಸಲು ನಿರ್ಧರಿಸಿದ್ದೇನೆ. ಆದ್ದರಿಂದ ತಾವು ಮುಂದಿನ ವಿದ್ಯಾಭ್ಯಾಸಕ್ಕೆ ಅಗತ್ಯವಾಗಿರುವ ವರ್ಗಾವಣೆ ಪತ್ರವನ್ನು ನೀಡಿ ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಿರೆಂದು ನಂಬಿರುತ್ತೇನೆ. ಕೊನೆಗೆ ಇಂತಿ ವಂದನೆಗಳು ಅಥವಾ ಇಲ್ಲಿ ಧನ್ಯವಾದಗಳು ಅಂತಲೂ ಸಹ ಬರೀಬಹುದು. ತಮ್ಮ ವಿಧೇಯ ವಿದ್ಯಾರ್ಥಿ. ಕೊನೆಯಲ್ಲಿ ಸಮರ್ಥ GK ಅಂತ ನಿಮ್ಮ ಹೆಸರನ್ನು ಬರೀಬೇಕು. ಎಲ್ಲರಿಗೂ ಸಹ ಪತ್ರಲೇಖನದಲ್ಲಿ ಔಪಚಾರಿಕ ಪತ್ರವಾದ ವರ್ಗಾವಣೆ ಪತ್ರವನ್ನು ನೀಡುವಂತೆ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರವನ್ನು ಬರೆಯಿರಿ. ಪತ್ರಲೇಖನ ಅರ್ಥವಾಗಿದೆ ಅಂತ ಭಾವಿಸ್ಕೊತಿದ್ದೀನಿ. ಈ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಈ ಪತ್ರಲೇಖನ ಉಪಯೋಗ ಆಗಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು.